ಹವ್ಯಾಸದಿಂದ ಹುಟ್ಟಿತು ಕೊಳಲು ತಯಾರಿಕಾ ಕಲೆ. ದೇಶ ವಿದೇಶಗಳ ಗಡಿ ದಾಟುತ್ತಿದೆ ಕೊಳಲಿನ ನಿನಾದ. ವಿಭಿನ್ನ ಕಲೆಯ ವಿಶೇಷತೆ ಏನ್ ಗೊತ್ತಾ? ಇದೇ ಈ ಹೊತ್ತಿನ ಸಮಯ ಸ್ಪೆಷಲ್. ಮೋಹನ ಮುರಳಿ, ನಾನ್ ಶಿಲ್ಪಾ. ಕೊಳಲು ಕೇಳೋದಕ್ಕೆ ಇಂಪು, ಈ ಕೊಳಲಿನ ನಾದಕ್ಕೆ ತಲೆ ದೂಗದವರೇ ಇಲ್ಲ. ಕೃಷ್ಣ ಗೋಪಿಕೆಯರ ಮನಸ್ಸು ಕದ್ದದ್ದು ಕೂಡ ಈ ಕೊಳಲಿನಿಂದಲೇ. ಇಂತಹ ಉತ್ಕೃಷ್ಟ ಕೊಳಲು ಸಿಗೋದು ಅಪರೂಪ. ಯಾಕಂದ್ರೆ ಈ ಕೊಳಲು ತಯಾರಿಕೆ ಅಷ್ಟು ಸುಲಭದ ಮಾತಲ್ಲ. ವಿಶೇಷ ಅಂದ್ರೆ ನಮ್ಮ ರಾಜ್ಯದಲ್ಲಿ ತಯಾರಾಗುವ ಕೊಳಲಿಗೆ ವಿದೇಶದಲ್ಲೂ ಕೂಡ ಭಾರಿ ಡಿಮ್ಯಾಂಡ್ ಇದೆ. ಗದಗ ಅಂದ್ರೆ ಸಂಗೀತ ಕಾಶಿ. ಇದು ಅನೇಕರಿಗೆ ಗೊತ್ತಿರುವ ವಿಷಯ. ಇಲ್ಲಿ ಪಂಡಿತ ಪಂಚಾಕ್ಷರ ಗವಾಯಿಗಳು, ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳ ಶಿಷ್ಯರು ಇಲ್ಲೇ ಇದ್ದಾರೆ. ಇವರು ಕಟ್ಟಿದ ವೀರೇಶ್ವರ ಪುಣ್ಯಾಶ್ರಮ ಇಂದಿಗೂ ಕೂಡ ಸಂಗೀತಕ್ಕೆ ವಿಶಿಷ್ಟ ಸೇವೆ ಸಲ್ಲಿಸ್ತಾ ಇದೆ. ಇದರ ಪ್ರಭಾವದಿಂದ ಇವತ್ತು ಗದಗ್ನಲ್ಲಿ ತಯಾರಿಸುವ ಕೊಳಲುಗಳಿಗೆ ವಿದೇಶದಲ್ಲೂ ಕೂಡ ಭಾರಿ ಡಿಮ್ಯಾಂಡ್ ಇದೆ. ಇಲ್ಲಿ ಕಾಣ್ತಾ ಇರೋ ಈ ಪುಟ್ಟ ಕುಟುಂಬ ಹಾಗೂ ಪುಟ್ಟ ಕೊಠಡಿಯಿಂದಲೇ ದೇಶ ವಿದೇಶಗಳಿಗೆ ಕೊಳಲುಗಳು ಹೋಗುತ್ತಿವೆ. ಸಣ್ಣ ಕೊಠಡಿಯೊಳಗೆ ಕೂತು ಕೊಳಲು ಊದುತ್ತಿರುವ ವ್ಯಕ್ತಿಯೇ ಕೊಳಲು ತಯಾರಕ. ಇವರ ಹೆಸರು ರಮೇಶ್ ನಾರಾಯಣ ಸಬಾಕಳೆ. ಇವರು ಮೂಲತಃ ಕೊಳಲು ವಾದಕರು. ಸುಮಾರು 10 ವರ್ಷಗಳಿಂದ ಕೊಳಲು ತಯಾರಿ ಮಾಡ್ತಾ ಇದ್ದು, ಕಳೆದ 3 ವರ್ಷಗಳಿಂದ ತಮ್ಮ ಕೊಳಲನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇವರು 20 ವರ್ಷಗಳ ಹಿಂದೆ ಕೊಳಲು ಕಲಿತಾ ಇದ್ದಾರೆ. ಆದ್ರೆ ಅದರಲ್ಲಿ ಸಾಧನೆ ಮಾಡಲು ಆಗ್ಲಿಲ್ಲ. ಹೀಗಾಗಿ ಕೊಳಲು ತಯಾರಿಕೆಯಲ್ಲಿ ಆಸಕ್ತಿ ಮೂಡಿತು. ಇದರಲ್ಲೇ ಒಂದು ಹೆಸರು ಮಾಡುವ ಉಮೇದು ನನ್ನದು ಅಂತಾರೆ ರಮೇಶ್. ಇದೆಲ್ಲದಕ್ಕೂ ನಡೆದಾಡುವ ದೇವರು ಸಂಗೀತ ಸಾಗರ ಪಂಡಿತ ಪುಟ್ಟರಾಜರ ಆಶೀರ್ವಾದವೇ ಕಾರಣ ಅಂತಾರೆ. ಪಂಡಿತ್ ಪುಟ್ಟರಾಜ ಗವಾಯಿ ಅಜ್ಜರ ಆಶೀರ್ವಾದದಿಂದ ನನಗೆ ಕೊಳಲು ತಯಾರು ಮಾಡಬೇಕನ್ನುವ ಹಂಬಲ ಒಂದು 10 ವರ್ಷದಿಂದ ನನ್ನ ತಲೆಗೆ ಬಂದಾಗ ನನಗೆ ಕಲಿಬೇಕಂತ ಆಸೆ. ಕೊಳಲು ಕಲೀಲಿಕ್ಕೆ ಆಗಲಿಲ್ಲ. ಆದರೆ ಕೊಳಲು ತಯಾರು ಮಾಡಲಿಕ್ಕೆ 10 ವರ್ಷದಿಂದ ಅಜ್ಜರ ಆಶೀರ್ವಾದದಿಂದ ಕೊಳಲು ತಯಾರಿಸ್ತಾ ಇದ್ದೀನಿ. ಈಗ ನನ್ನ ಕೊಳಲುಗಳು ರಾಜ್ಯಾಂತ ಅಲ್ಲ, ದೇಶ ವಿದೇಶಗಳಲ್ಲಿ ನಾನು ನನ್ನ ಕೊಳಲನ್ನು ಮಾರಾಟವಂತ ಅಲ್ಲ, ಒಂದು ಕಲೆ ಅಂತೇಳಿ ನಾನು ನನ್ನ ಕೊಳಲುಗಳನ್ನು ಕಳಿಸ್ತಾ ಇದ್ದೀನಿ. ರಮೇಶ್ ಅವರು ತಯಾರಿಸಿರುವ ಕೊಳಲುಗಳು ನಮ್ಮ ನೆರೆಯ ರಾಷ್ಟ್ರಗಳಾದ ಪಾಕಿಸ್ತಾನ, ಶ್ರೀಲಂಕಾವನ್ನ ಒಳಗೊಂಡು 200 ರಾಷ್ಟ್ರಗಳಿಗೆ ಹೋಗುತ್ತವೆ. ನನ್ನ ಕೊಳಲುಗಳು ಕಡಿಮೆ ಅಂದರೂ 200 ದೇಶಗಳಲ್ಲಿ ಕಳಿಸಿದ್ದೀನಿ. ಇಂಡಿಯಾದಲ್ಲಿ ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಊರಲ್ಲಿ ನನ್ನ ಕೊಳಲುಗಳು ಪ್ರವೀಣ್ ಸರ್ ಕೂಡ ನುಡಿಸ್ತಾ ಇದ್ದಾರೆ. ಅದೇ ಥರ ಪುಣೆಯಲ್ಲಿ ಪಂಡಿತ್ ರಾಜೇಂದ್ರ ಕುಲಕರ್ಣಿ ಅಂತಿದ್ದಾರೆ, ಬೆಳಗಾವದವರು. ಮತ್ತು ಪಂಡಿತ್ ಕೇಶವ್ ಗಿಂಡೆ ಅಂತೇಳಿ, ಪಂಡಿತ್ ಕೃಷ್ಣ ಭಂಡಾರಿ. ಅದೇ ಥರ ಹುಬ್ಬಳ್ಳಿಯಲ್ಲಿ ಕೂಡ ಗಂಗೂಬಾಯಿ ಹಾನಗಲ್ ಗುರುಕುಲಕ್ಕೆ ನನ್ನ ಕೊಳಲುಗಳು ನುಡಿತಾ ಇದ್ದಾವೆ. ಮತ್ತು ಕರ್ನಾಟಕದಲ್ಲಿಯೂ ಕೂಡ ಮತ್ತು ಗದಗದಲ್ಲಿಯೂ ಆಶ್ರಮದಲ್ಲಿಯೂ ಕೂಡ ನನ್ನ ಕೊಳಲುಗಳನ್ನು ನುಡಿತಾ ಇದ್ದೇವೆ. ಈ ಕೊಳಲು ತಯಾರಿಕೆ ವಿಶಿಷ್ಟವಾದ ಕೆಲಸ.
ಶ್ರದ್ಧಾ ಆಸಕ್ತಿಯಿಂದಷ್ಟೇ ಈ ಕೊಳಲು ತಯಾರಿಸಲು ಸಾಧ್ಯ ಅಂತೆ. ಅಸ್ಸಾಂನಿಂದ ಬೊಂಬುಗಳನ್ನ ತಂದು 10 ದಿನಗಳ ಕಾಲ ಸಾಸಿವೆ ನೀರಿನಲ್ಲಿ ಅವುಗಳನ್ನ ನೆನೆ ಇಟ್ಟು ಕೊಳಲು ತಯಾರು ಮಾಡುವ ಸಿದ್ಧತೆ ಮಾಡಿಕೊಳ್ತಾರೆ. ರಮೇಶ್ 6 ಇಂಚಿನ ಸಣ್ಣ ಕೊಳಲಿನಿಂದ ಹಿಡಿದು 46 ಇಂಚಿನಷ್ಟು ದೊಡ್ಡ ಕೊಳಲಿನವರೆಗೆ ಸಿದ್ಧಪಡಿಸ್ತಾರೆ. ಒಂದೊಂದು ಕೊಳಲಿಗೂ ಕೂಡ ಒಂದೊಂದು ಬೆಲೆ ಇದ್ದು 500ರಿಂದ 5,000 ರೂಪಾಯಿಗಳವರೆಗೆ ಕೊಳಲುಗಳು ಇಲ್ಲಿ ಲಭ್ಯ. ಆದರೆ ಕೊಳಲು ತಯಾರು ಮಾಡುವುದನ್ನ ನಾನು ಕಲೆಯಾಗಿ ನೋಡುತ್ತಿದ್ದೇನೆ ಹೊರತು ವ್ಯಾಪಾರವನ್ನಾಗಿ ಅಲ್ಲ ಅಂತಾರೆ ರಮೇಶ್. 46 ಇಂಚಿಂದ ಹಿಡಿದು 7 ಇಂಚ್ ತನೂ ಕೊಳಲು ತಯಾರು ಮಾಡ್ತೀವಿ. ಎಲ್ಲ ಕೂಡಿ ಒಂದು 40 ಟೈಪ್ಸ್ 40 ಥರದ ಕೊಳಲುಗಳು ನಾನು ತಯಾರು ಮಾಡ್ತಾಯಿದ್ದೀನಿ. 500 ಆದ ಶುರು ಇದೆ, 5,000 ಮಟನೂ ಇದೆ, 4,000 ಮಟನೂ ಇದೆ. ನಾವು ಕೊಳಲು ಅದು ರೊಕ್ಕಕ್ಕಂತೇಳಿ ಮಾರ್ತಾ ಇಲ್ಲ. ಇದು ಒಂದು ಕಲೆ, ಎಲ್ಲರಿಗೂ ಮುಟ್ಟಬೇಕಂತೇಳಿ ಎಲ್ಲ ವಿದೇಶ ಹೊರ ರಾಜ್ಯದಲ್ಲಿ ಎಲ್ಲ ಬಾಯಿಗೆ ಬಂದಂಗೆ ಮಾರ್ತಾರೆ. ನಾ ಆ ಥರ ರೊಕ್ಕ ಯಾರ ಕಡೆಯಿಂದ ತೊಗೊಂಡಿಲ್ಲ. ರೊಕ್ಕ ತೊಗೊಂಡ ಫ್ಲೂಟ್ ಕೊಟ್ಟಿಲ್ಲ, ರೊಕ್ಕ ಕೊಡ್ತಾರಂತ ಫ್ಲೂಟ್ ಮಾಡಿಲ್ಲ. ರಮೇಶ್ ಅವರು ಹೇಳುವ ಹಾಗೆ ಇದನ್ನು ವ್ಯಾಪಾರವಾಗಿ ಮಾಡದೆ ಸಂಗೀತವನ್ನ ಬೆಳೆಸಬೇಕು. ಈ ಮೂಲಕ ನಾವು ಒಬ್ಬ ಜಗತ್ತಿನ ಪ್ರಸಿದ್ಧ ಕೊಳಲು ತಯಾರಕ ಎಂದು ಬಿಂಬಿಸಿಕೊಳ್ಬೇಕು ಅನ್ನೋದು ಇವರ ಮನದಾಸೆ. ನಮ್ಮ ಗುರುಗಳ ಹತ್ರ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಈ ಫ್ಲೂಟ್ ತಯಾರು ಮಾಡೋದ್ರೊಳಗೆ ನಮಗೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಭಾಳ ಇಂಟ್ರೆಸ್ಟ್ ಬರುತ್ತೆ ರೀ. ಈಗ ಅವ್ರದ್ದು ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ಬೇಕಂತಂದರೆ, ಕರ್ನಾಟಕದೊಳಗೆ ಅವರು ಫ್ಲೂಟ್ ಕಳಿಸ್ತಾರಲ್ವ, ಅವರಿಗೆ ಫಸ್ಟ್ ಫ್ಲೂಟ್ ಕಳಿಸಿ ಆಮೇಲೆ ರೊಕ್ಕ ಇಸ್ಕೊತಾರೆ. ವಿದೇಶದವ್ರಿಗೆ ಫಸ್ಟ್ ಅಮೌಂಟ್ ಇಸ್ಕೊಂಡು ಆಮೇಲೆ ಫ್ಲೂಟ್ ಕಳಿಸ್ತಾರೆ. ಈ ಕೆಲಸ ಮಾಡೋಕ್ಕೆ ಭಾಳ ಇಂಟ್ರೆಸ್ಟ್ ಬರ್ತಾರೆ ನಮಗೆ. ನಾವು ಎರಡು ವರ್ಷದಿಂದ 2.5 ವರ್ಷ ಆಯ್ತು ನಾವು ಕೂಟ ಕೆಲಸ ಮಾಡ್ಕೊಂಡು ಬರೋಕ್ಕಂತ. ಅಣ್ಣನ ಕೊಳಲುಗಳು ದೇಶ ವಿದೇಶಕ್ಕೆ ಹೋಗ್ತಾ ಇರೋದು ಖುಷಿ. ಜೊತೆಗೆ ಅಣ್ಣನ ಹೆಸರು ಇನ್ನಷ್ಟು ಬೆಳಿಬೇಕು ಅಂತ ರಮೇಶರ ಕೆಲಸಗಳಲ್ಲಿ ಕೈ ಜೋಡಿಸುವ ಸಹೋದರ ನಾಗರಾಜ್ ಹೇಳ್ತಾರೆ. ಮಗನ ಈ ಕೆಲಸವನ್ನ ನೋಡಿದ ತಾಯಿ ಹರ್ಷ ವ್ಯಕ್ತಪಡಿಸ್ತಾರೆ. ನಮ್ಮ ಮಗ ಸಾಲಿ ಕಲ್ಕೊಂತ ಇದು ಧ್ಯಾನ ಮಠಕ್ಕೆ ಹೋಗಿ ಕಲ್ಕೊಂತ ಇರ್ತಿದ್ದು. ನಮ್ಮ ಮನ್ಯಾಗ ಒಳಗೆ ಇದು ಇದ್ದಿದ್ದಿಲ್ಲ, ನಾವು ಬ್ಯಾಡ ಅಂತ ಹೇಳಿದ್ವಿ ಅವ್ರಿಗೆ. ಆದರೂ ಅದ್ರೊಳಗೆ ಕಲಾ ಹೋಗೈತೆ ಅವ್ರದ್ದು. ಈಗ ಚೆನ್ನಾಗಿದೆ ಎಲ್ಲ. ನಾವು ಈಗ ದೇವರು ಆಶೀರ್ವಾದದಿಂದ ಚಲೋ ಅದೇವಿ. ಮಕ್ಕಳು 3 ಗಂಡು ಮಕ್ಕಳು, ಒಬ್ಬಾಕಿ ಹೆಣ್ಮಗಳು. ಇವರು ಸಂಗೀತ ಕೊರಳು ಮಾಡ್ತಾರೆ, ಎಲ್ಲ ದೇಶಕ್ಕೆ ಕಳಿಸ್ತಾರೆ. ಚಲೋ ಐತಿ. ನಮ್ಮ ಮನೆ ಕಡೆ ಬಂದು ರೆಡಿ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಚಲೋ ಐತೆ ಅಂತ ಹೇಳ್ತಾರೆ. ನಮ್ದು ಆಶೀರ್ವಾದ ತೊಗೊಂಡು ಹೋಗ್ತಾರೆ. ಇದ್ರೊಳಗೆ ನೆಟ್ ಒಳಗೂ ಹೇಳ್ತಾರೆ, ನಿಮಗೆ ಚಲೋ ಕಲಾ ಕೊಟ್ಟಿರಿ, ಮಕ್ಕಳಿಗೆ ಚಲೋ ಬುದ್ಧಿ ಕೊಟ್ಟಿರಿ ಅಂತ ಹೇಳ್ತಾರೆ ರೀ. ಶ್ರದ್ಧೆಯಿಂದ ಸಂಗೀತದ ಮೇಲಿನ ಆಸಕ್ತಿಯಿಂದ ರಮೇಶ್ ರವರು ಉತ್ತಮ ಗುಣಮಟ್ಟದ ಕೊಳಲುಗಳನ್ನು ತಯಾರು ಮಾಡ್ತಾರೆ. ಕೆಲವೊಂದಷ್ಟು ಕೊಳಲುಗಳನ್ನು ರಮೇಶ್ ರವರೇ ವಿದೇಶಗಳಿಗೆ ಕಳಿಸಿಕೊಟ್ರೆ, ಕೆಲವು ವಿದೇಶಿಗರು ರಮೇಶ್ ರವರು ಮಾಡುವ ಕೊಳಲುಗಳಿಗಾಗಿ ಹುಡುಕಿಕೊಂಡು ಬರ್ತಾರೆ. This is my final year in my University of Visual and Performing Arts. I am also studying Western music in my university. I knew Ramesh Bakaleji since 2011. He is very good flute maker in India. While he is searching good flutes, he found some good flutes in the Facebook. By that time he is trying to see who is the best flutist out of that. He found this Ramesh Bakale at Gadag. So he was asked me to go to India and see this place and get those things done. We found Ramesh Bakale is one of the best flutists out of all. ಕೇಳಿದ್ರಲ್ವಾ, ವಿದೇಶದಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರಮೇಶರ ಕೊಳಲು ಹುಡುಕಿ ಬರೋದು ಅಂದ್ರೆ ಅದು ತಮಾಷೆಯ ಮಾತಲ್ಲ.
ವಿದೇಶಗಳಲ್ಲಿ ಪ್ರಸಿದ್ಧವಾಗಿರೋ ಕೊಳಲು ತಯಾರಕ ಗದಗ್ನಲ್ಲಿಯೇ ಸಾಕಷ್ಟು ಜನರಿಗೆ ಪರಿಚಯ ಆಗಿಲ್ಲ. ಅಂದಮೇಲೆ ನಮ್ಮ ಸರ್ಕಾರ ಹೇಗೆ ಇವರನ್ನ ಗುರುತಿಸಲು ಸಾಧ್ಯ ಹೇಳಿ? ಹೀಗಿರುವಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಸಂಗೀತ ಅಕಾಡೆಮಿ ಇಂತಹ ವ್ಯಕ್ತಿಯನ್ನ ಗುರುತಿಸಿ ಪ್ರಶಸ್ತಿ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸುವ ಮೂಲಕ ತಮ್ಮನ್ನ ತಾವು ಗೌರವಿಸಿಕೊಳ್ಳಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ಗಣೇಶ ದೊಡ್ಮನಿ ಜೊತೆ ಮಂಜುನಾಥ್ ಬೊಮ್ಮನಕಟ್ಟಿ, ಸಮಯ ನ್ಯೂಸ್, ಗದಗ. ರಮೇಶ್ ಬಾಳಕೆ ಅವರಿಗೆ ಕೊಳಲೆ ಪ್ರಪಂಚ. ತಮ್ಮ ಇಡೀ ಜೀವನವನ್ನ ಕೊಳಲಿಗಾಗಿಯೇ ಮೀಸಲಿಟ್ಟಿದ್ದಾರೆ. ಅವರ ಕೊಳಲು ದೇಶ ವಿದೇಶದಲ್ಲೂ ಕೂಡ ನಿನಾದವನ್ನ ಮೊಳಗಿಸಲಿ, ಆ ಮೂಲಕ ಕರ್ನಾಟಕದ ಕೀರ್ತಿ ಬೆಳಗಲಿ ಅಂತ ನಾವು ಕೂಡ ಹಾರೈಸೋಣ. ಇದೇ ಈ ಹೊತ್ತಿನ ಸಮಯ ಸ್ಪೆಷಲ್. ನೋಡ್ತಾ ಇರಿ ಸಮಯ, ಸಮಾಚಾರ ನಿರಂತರ.